ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡಕ್ಕೆ ಬಂದಿರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಚಾರ ನೋಡೋದಾದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನಲ್ಲಿ ಈ ಹುದ್ದೆಗಳು ಖಾಲಿ ಇದ್ದು ಹಾಗೆ ವಾಕ್-ಇನ್ ಸೆಲೆಕ್ಷನ್ ಇರುತ್ತದೆ ಮತ್ತು ಟೆಸ್ಟ್ ಕೂಡ ಇರುತ್ತದೆ. ಹಾಗೆ ಈ ಹುದ್ದೆಗಳು ಶಾರ್ಟ್ ಟರ್ಮ್ ಅಪ್ರೆಂಟಿಸ್ನ ಟ್ರೈನಿಂಗ್ನ ಹುದ್ದೆಗಳು ಆಗಿರುತ್ತವೆ. ಹಾಗೆ ಈ ಹುದ್ದೆಗಳು ವಾಕ್-ಇನ್ ಸೆಲೆಕ್ಷನ್ ಫಾರ್ IIT ಕ್ಯಾಂಡಿಡೇಟ್ ಫಾರ್ 1 year ಅಪ್ರೆಂಟಿಸ್ ಟ್ರೈನಿಂಗ್. ಇದು ಟ್ರೈನಿಂಗ್ನ ಹುದ್ದೆಗಳು ಆಗಿದ್ದು IIT ಅಂತ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಸೆಂಟರ್ ಬಂದು ಸೆಂಟರ್ ಫಾರ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಜಾಲಹಳ್ಳಿ, ಬೆಂಗಳೂರು 560013 ಇಲ್ಲಿ ಈ ಆಫೀಸ್ ಇರುತ್ತದೆ. ಇನ್ನು ಈ ಸೆಲೆಕ್ಷನ್ನು ಡಿಸೆಂಬರ್ 26, 2024 ಇದ್ದು ಮಧ್ಯಾಹ್ನ 1:30 ಇರುತ್ತದೆ. ಹಾಗೆ ಈ ಹುದ್ದೆಯು ಎಲೆಕ್ಟ್ರಾನಿಕ್ ಮಿಷಿನ್ಸ್ ಮೆಕ್ಯಾನಿಕ್ ಮತ್ತು EEPನ ಹುದ್ದೆಗಳು ಇರುತ್ತವೆ. ಮತ್ತು ಅದೇ ದಿನ DMM ಫಿಟ್ಟರ್, ಕೋಪ, ಟರ್ನರ್, ಮೆಕ್ಯಾನಿಸ್ಟ್ ಎಲೆಕ್ಟ್ರಾನಿಕ್ನ ಈ ಹುದ್ದೆಗಳಿಗೆ 2:30 ಈ ಟೈಮಲ್ಲಿ ಸೆಲೆಕ್ಷನ್ ಇರುತ್ತದೆ. ಹಾಗೆ ಈ ಹುದ್ದೆಗೆ ಆಯ್ಕೆ ಮಾಡಲು ಈ ಹುದ್ದೆಗೆ ತಕ್ಕಂತೆ ಟೆಸ್ಟನ್ನು ನೀಡಲಾಗುತ್ತದೆ. ಇನ್ನು ಎಲಿಜಿಬಿಲಿಟಿ ಬಂದು ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ ಈ ಸ್ಟೇಟ್ನ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು IITಯನ್ನು ಪಾಸಾಗಿರುವಂಥ ಅಭ್ಯರ್ಥಿಗಳು ಮತ್ತು 2020ಯಲ್ಲಿ ಪಾಸಾಗಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅಥವಾ ಫೈನಲ್ ಸೆಮಿಸ್ಟರ್ ಅಥವಾ ಫೈನಲ್ ಇಯರ್ ಓದುತ್ತಿರುವಂಥ ಅಭ್ಯರ್ಥಿಗಳು ಕೂಡ, ಇಲ್ಲಾಂದರೆ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಏಜ್ ಲಿಮಿಟ್ ಬಂದು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 21 ಇಯರ್ಸ್ ಆಗಿದ್ದು SC/ST ಅಭ್ಯರ್ಥಿಗೆ 5 years ಮತ್ತು OBC ಅಭ್ಯರ್ಥಿಗೆ 5 years 3 years ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತದೆ. ಹಾಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಫಿಸಿಕಲ್ ಆಗಿ ಫಿಟ್ ಆಗಿ ಕೂಡ ಇರಬೇಕಾಗುತ್ತದೆ. ಅದ್ರ ಜೊತೆಗೆ ಬೇಕಾಗಿರೋ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ನೋಡೋದಾದರೆ SSC ಮಾರ್ಕ್ಸ್ ಕಾರ್ಡ್ ಅಥವಾ SSC ಮಾರ್ಕ್ಶೀಟ್ ಮತ್ತು ಆಧಾರ್ ಕಾರ್ಡ್, IIT ಒರಿಜಿನಲ್ ಮಾರ್ಕ್ಶೀಟನ್ನು ಕೊಡಬೇಕಾಗುತ್ತದೆ. ಮತ್ತು SC/ST ಅಭ್ಯರ್ಥಿ ಅಥವಾ OBC ಅಭ್ಯರ್ಥಿ ಆಗಿದ್ದಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗಿರ್ತದೆ. ಇನ್ನು ಈ ಹುದ್ದೆಗೆ ಆಯ್ಕೆಯಾದಲ್ಲಿ ಮಂತ್ಲಿ 10,330 ರೂಪಾಯಿ, ಫಿಟ್ಟರ್, DMM, EL, ಟರ್ನರ್ ಮತ್ತು EP ಮತ್ತು EMನ ಅಭ್ಯರ್ಥಿಗೆ ಮತ್ತು ಮೆಕ್ಯಾನಿಸ್ಟ್ಗೆ ಈ ಅಭ್ಯರ್ಥಿಗೆ 9,185 ರೂಪಾಯಿ ಮಂತ್ಲಿ ಪೇಮೆಂಟ್ ಆಗಿದ್ದು COPA ಮತ್ತು PISA ಈ ಅಭ್ಯರ್ಥಿಗೆ ಇಷ್ಟು ಅಮೌಂಟು ಮಾಸಿಕ ಇರುತ್ತದೆ. ಅದರ ಜೊತೆಗೆ ಕ್ಯಾಂಟೀನ್ ಫೆಸಿಲಿಟಿ ಮತ್ತು ಟ್ರಾನ್ಸ್ಪೋರ್ಟ್ನ ಫೆಸಿಲಿಟಿ ಕೂಡ ಇರುತ್ತದೆ. ಹಾಗೆ BLನ ಹಾಸ್ಪಿಟಲ್ ಕೂಡ ಫೆಸಿಲಿಟಿ ಇರ್ತದೆ. ಮತ್ತು ಇನ್ಶೂರೆನ್ಸ್ ಕೂಡ ಇದ್ದು ಇನ್ಶೂರೆನ್ಸ್ ಪಾಲಿಸಿ ಕೂಡ ಇದ್ದು ಪಾಲಿಸಿ ಅಮೌಂಟ್ ಬಂದು 5 lakhs ಇರುತ್ತದೆ. ಹಾಗೆ ಈ ಹುದ್ದೆಗೆ ಇಂಟರ್ವ್ಯೂಗೆ ಹೋಗುವಂಥ ಅಭ್ಯರ್ಥಿಗಳಿಗೆ ಯಾವುದೇ TA DA ಅಲವೆನ್ಸಸ್ ಇರುವುದಿಲ್ಲ. ಮತ್ತು ಸೆಲೆಕ್ಟ್ ಆದ ಕ್ಯಾಂಡಿಡೇಟ್ಗಳನ್ನು BL ಅಫಿಷಿಯಲ್ನ ವೆಬ್ಸೈಟ್ನಲ್ಲಿ ಪಬ್ಲಿಷ್ ಮಾಡಲಾಗುತ್ತದೆ. ಉಳಿದ ಬೇರೆ ಕ್ಲಾರಿಫಿಕೇಷನ್ಗೋಸ್ಕರ HR
HR ಅಥವಾ CLDಗೆ ಕಾಲ್ ಮಾಡಿ ನಿಮ್ಮ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೋಬೋದಾಗಿರ್ತದೆ. ಮತ್ತು ಇಮೇಲ್ ಕೂಡ ಇದ್ದು hrcld@bl.com ಇನ್ಗೆ ಈ ಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರ್ತದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದಾರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.